ಮುದೋಳ ಭಾಗದಿಂದ ಹೆಸರು ದೀಪಾ ಸಂತೋಷ್ ಬೋವಿ. ಎಸ್ ಸರ್, ತುಂಬಾ ಖುಷಿ ಆಗುತ್ತೆ ಮೋದಿಕೇರ್ ಅವಕಾಶ ಒಳಗಡೆ ಇರೋದಕ್ಕೆ. ಎಸ್ ಸರ್, ಮೋದಿಕೇರ್ ಅವಕಾಶ ಬರೋಕಿನ ಮುಂಚೆ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದೆ. ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ಅವಕಾಶ ಇದ್ದಿದ್ದಿಲ್ಲ, ಕನಸುಗಳು ಇಲ್ಲದ ಜೀವನ. ಎಸ್, ನನ್ಗೆ ಜೀವನ ಕಷ್ಟ, ಮತ್ತೆ ಜೀವನ ನಡೆಸೋದು ತುಂಬಾ ಕಷ್ಟ. ಹಣ ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ಸಿದ್ದು ನನ್ಗೆ ನನ್ನ ಮಗಳಿಗೆ ಒಂದು ಎಜುಕೇಶನ್ ಅಂದ್ರೆ ಅಡ್ಮಿಷನ್ ಮಾಡ್ಸೋಕ್ ಹೋದಾಗ ತುಂಬಾ ಫೀಲ್ ಆಯ್ತು. ಯಾಕಂತಂದ್ರೆ ಲಕ್ಷ ಲಕ್ಷ ಡೊನೇಷನ್, ಫೀಸು ಈ ರೀತಿ ಇರುವಾಗ ಎಸ್ ಫೈನಾನ್ಸಿಯಲಿ ನಾವು ಅಷ್ಟು ಒಂದು ಫ್ರೀಡಮ್ ಆಗಿದ್ದಿದ್ದಿಲ್ಲ. ಸೊ ನಾನ್ ಅವತ್ತು ಡಿಸೈಡ್ ಮಾಡಿದ್ದು ಹಸ್ಬೆಂಡ್ಗೆ ಸಪೋರ್ಟ್ ಮಾಡ್ಬೇಕು. ನನ್ಗನ್ಸಿದ್ದು ಡಿಗ್ರಿ ಅಷ್ಟೇ ಕಂಪ್ಲೀಟ್ ಆಗಿದೆ, ನನ್ಗೆ ಯಾರು ಜಾಬ್ ಕೊಡ್ಬೋದು, 8 ವರ್ಷಗಳ ಕಾಲ ಫ್ಯಾಮಿಲಿ ನಿಭಾಯಿಸ್ಕೊಂಡು ಹೋಗಿದೀವಿ, ಸಡನ್ ಆಗಿ ಇವಾಗ ಹೊರಗಡೆ ಹೋದ್ರೆ ಯಾರು ಜಾಬ್ ಕೊಡ್ತಾರೆ ಅನ್ನುವಂತ ಒಂದು ಮನಸ್ಥಿತಿ, ಎಸ್ ಭಯ ಎಲ್ಲವೂ ಕೂಡ ಕಾಡ್ತಾ ಇತ್ತು. ಹೊರಗಡೆ ಹೋಗಿ ಸಾಕಷ್ಟು ಜಾಬ್ ಅಂತ ಬಂದಾಗ ಹೊರಗಡೆ ಹೋಗಿ ಕೇಳಿದಾಗ ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ತಾ ಇದ್ರು, ತುಂಬಾ ಫೀಲ್ ಆಗ್ತಾ ಇತ್ತು. ಡಿಯರ್ ಫ್ರೆಂಡ್ಸ್, ಅದೇ ಸಮಯದಲ್ಲಿ ಸಿಕ್ಕಿರುವಂತದ್ದು ನನ್ನ ಅದಕ್ಕಿಂತ ಮುಂಚೆ ಒಂದ್ ಸ್ಕೂಲಿಗೆ ಕೂಡ ಜಾಯಿನ್ ಆದೆ. 6 ತಿಂಗಳ ಮಾತ್ರ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡಿರುವಂತದ್ದು. 4,000 ರೂಪಾಯಿ ಸಂಬಳವನ್ನು ಕೂಡ ಕೊಡ್ತಾ ಇದ್ರು. ತುಂಬಾ ಖುಷಿಯಾಗಿದ್ದೆ. ಎಸ್, ಎಕ್ಸ್ಟ್ರಾ ಇನ್ಕಮ್ ಇಷ್ಟಾದ್ರೂ ಪಡ್ಕೋಬಹುದಲ್ಲ ಅಂತ ಹೇಳಿ. ಅದೇ ಸಮಯದಲ್ಲಿ ಸಿಕ್ಕಿರುವಂತದ್ದು ನನ್ನ ಹೆಮ್ಮೆಯ ಮೋದಿಕೇರ್ ಅವಕಾಶ. ಪ್ರಾಡಕ್ಟ್ ಯೂಸರ್ ಆಗಿ ಬಂದಿರುವಂತದ್ದು. ಅದೇ ಪ್ರಾಡಕ್ಟ್ ನನ್ನ ಲೈಫ್ ಚೇಂಜ್ ಮಾಡುತ್ತೆ ಅಂತ ಖಂಡಿತವಾಗ್ಲೂ ನಾನು ಅನ್ಕೊಂಡಿದ್ದಿಲ್ಲ. ಜಸ್ಟ್ ಪ್ರಾಡಕ್ಟ್ ಯೂಸರ್ ಆಗಿ ಬಂದ್ವಿ. ಎಸ್, ವಂಡರ್ಫುಲ್ ಆಗಿರುವಂತ ಒಂದು ಕ್ವಾಲಿಟಿ ಪ್ರಾಡಕ್ಟ್, ಇಂಟರ್ ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್, ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಯೂಸ್ ಮಾಡಬಹುದಲ್ಲ ಅಂತ ತುಂಬಾ ಖುಷಿ ಆಯ್ತು. ಎಸ್, ಅದೇ ಸಮಯದಲ್ಲಿ ಎಸ್ ಏನ್ ಮಾಡಬಹುದು ಅಂತ ಕೇಳಿದಾಗ ನನ್ಗೂ ಕೂಡ ಇಲ್ಲಿ ಒಂದು ಅವಕಾಶ ಇದೆ, ನೀವು ಲಕ್ಷ ಲಕ್ಷ ಇನ್ಕಮ್ ಪಡ್ಕೋಬಹುದು, ಈ ಒಂದು ಅವಕಾಶವನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನ್ ಮೇಲೆ ನನ್ಗೆ ಕಾನ್ಫಿಡೆಂಟ್ ಇದ್ದಿದ್ದಿಲ್ಲ. ನಾನು ಕೇಳಿರುವಂತದ್ದು, ಮೇಡಮ್ ನನ್ಗೆ ಲಕ್ಷ ಇನ್ಕಮ್ ಬೇಡ, ಕೇವಲ 4,000 ರೂಪಾಯಿ ಸಿಕ್ಕರೆ ಸಾಕು, ಈ ಒಂದು ಅವಕಾಶನ ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಅಂತ ಓಪನ್ ಮಾಡಿದ್ರು, ಅಲ್ಲಿ ಕೂಡ ನನ್ಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ 4,000 ರೂಪಾಯಿಂದ ಜರ್ನಿ ಸ್ಟಾರ್ಟ್ ಆಗಿರುವಂತದ್ದು. ನೋಡ್ಬೋದು, ಹೊರಗಡೆ ಜಾಬ್ ಅಂತ ಬಂದಾಗ ಮಾರ್ನಿಂಗ್ 9 to 5 ತನಕನು ಜಾಬ್ ಮಾಡ್ತೀವಿ. ಫ್ಯಾಮಿಲಿಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೆಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ಬೇಕು. ಎಸ್, ಒಂದಿನಾನು ರಜಾ ಸಿಗ್ಬೇಕು ಅಂತಂದ್ರೂ ಕೂಡ ಎಷ್ಟೊಂದು ಕಷ್ಟ ಇದೆ. ಬಟ್ ಮೋದಿಕೇರ್ ಅವಕಾಶ ತೆಗೆದುಕೊಂಡ್ಮೇಲೆ ನಂಗೆ ಇದ್ಯಾವುದು ಕೂಡ ಕಷ್ಟ ಅನಿಸ್ಲೇ ಇಲ್ಲ. ಯಾಕಂತಂದ್ರೆ ಸಿಗುವಂತ ಫ್ರೀ ಟೈಮ್ ಅಲ್ಲಿ ಅಥವಾ ಮಕ್ಕಳನ್ನ ಸಂಭಾಳಿಸ್ಕೊಂಡು ಮನೆಯಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು, ಫ್ಯಾಮಿಲಿಯಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಈ ಮೋದಿಕೇರ್ ಅವಕಾಶವನ್ನ ತೆಗೆದುಕೊಂಡೆ. ತುಂಬಾ ಖುಷಿ ಆಯ್ತು. ಎಸ್, ಏನಂತಂದ್ರೆ ಹೊರಗಡೆ ನಾವು ನೋಡ್ತಾ ಇರ್ಬೋದು, ಒಂದ್ ಹೆಣ್ಮಗಳಿಗೆ ಸಾಕಷ್ಟು ಕನಸುಗಳಿರುತ್ತೆ. ಎಸ್, ನಾವ್ ಏನೇ ಒಂದ್ ಸಣ್ಣ ವಸ್ತು ತಗೋಬೇಕಂದ್ರೂ ಕೂಡ ಹಸ್ಬೆಂಡ್ಗೆ ಕೇಳ್ಬೇಕು, ಅವ್ರು ದುಡ್ಡು ಅವ್ರು ಎಲ್ಲಾ ಫ್ಯಾಮಿಲಿ ನಿಭಾಯಿಸ್ಕೊಂಡು ನಮ್ಗ್ ಕೊಡ್ಬಾರ್ದು ಅನ್ನೋ ಉದ್ದೇಶ ಇಲ್ಲ. ಬಟ್ ಮನೇಲಿ ಎಲ್ಲವನ್ನು ಕೂಡ ಸಂಭಾಳಿಸಿದಾಗ ಅವ್ರ ಹತ್ರನು ಕೂಡ ದುಡ್ಡು ಕಡಿಮೆ ಇರೋದಕ್ಕೆ ಕಾರಣ ನಾವು ಫೀಲ್ ಮಾಡ್ಕೊಳ್ತಾ ಇರ್ತೀವಿ. ಎಸ್, ಸಾಕಷ್ಟು ಹೆಣ್ಮಕ್ಳಿಗೆ ತಮ್ಮದೇ ಆದಂತ ಸಾಕಷ್ಟು ಕನಸುಗಳಿರುತ್ತೆ. ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ಎಲ್ಲಾ ಹೆಣ್ಮಕ್ಳಿಗೆ ಒಂದು ಅದ್ಭುತವಾದ ವೇದಿಕೆ, ಒಂದು ಅದ್ಭುತವಾದ ಅವಕಾಶ ಅಂತಾನೆ ಹೇಳ್ಬೋದು. ಇಲ್ಲಿ ಕೇವಲ 4,000 ರೂಪಾಯಿ ಸಿಕ್ಕರೆ ಸಾಕು ಅಂತ ಈ ಒಂದು ಬಿಸ್ನೆಸ್ ಒಳಗಡೆ ಬಂದಿದ್ದು. ಡಿಯರ್ ಫ್ರೆಂಡ್ಸ್, ಇವತ್ತು ಯಾಕೆ ಎಷ್ಟು ಖುಷಿ ಆಗಿದ್ದೀನಿ ಅಂತಂದ್ರೆ, ಇವತ್ತು ದಿನಕ್ಕೆ 4,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ಅಂದ್ರೆ ತಿಂಗಳಿಗೆ 1,80,000. ಇನ್ನೊಂದು ನನ್ಗೆ ತುಂಬಾ ಖುಷಿ ಆಗತ್ತೆ, ಬಿಸ್ನೆಸ್ ಬರೋಕಿನ ಮುಂಚೆ ಬ್ಯಾಂಕ್ ಪಾಸ್ಬುಕ್ ಕೂಡ ಇದ್ದಿದ್ದಿಲ್ಲ. ಯಾಕೆ ಬ್ಯಾಂಕ್ ಪಾಸ್ಬುಕ್ ಬೇಕು, ನಮ್ ಹತ್ರ ಹಣನೇ ಇಲ್ಲಲ್ಲ, ಬ್ಯಾಂಕ್ ಪಾಸ್ಬುಕ್ ಯಾಕೆ ಬೇಕಂತ ಆ ಒಂದು ಮೆಂಟಾಲಿಟಿ ಇರುವಂತವ್ರು ಇವತ್ತು ಅದೇ ಬ್ಯಾಂಕ್ ಪಾಸ್ಬುಕ್ಕಿಗೆ ಲಕ್ಷ ಲಕ್ಷ ಇನ್ಕಮ್ ಬರ್ತಾ ಇದೆ. ಮಕ್ಕಳಿಗೆ ಒಂದು ಸೈಕಲ್ ಕೊಡಿಸ್ಬೇಕಂದ್ರೂ ಕೂಡ 100 ಸಲ ಯೋಚನೆ ಮಾಡ್ತಾ ಇದ್ದೀವಿ. ಡಿಯರ್ ಫ್ರೆಂಡ್ಸ್, ಅದೇ ಮಕ್ಕಳನ್ನ ಇವತ್ತು, ಅದೇ ಫ್ಯಾಮಿಲಿಯನ್ನ ಇವತ್ತು 12 ಲಕ್ಷದ ವಿಟಾರ ಬ್ರಿಡ್ಜ ಕಾರಲ್ಲಿ ತಿರುಗಾಡಿಸ್ತಾ ಇದ್ದೀವಿ. ಇದು ಅಲ್ವಾ ತಾಕತ್ತು ಮೋದಿಕೇರ್ದು. ಒಬ್ಬ ಸಾಮಾನ್ಯ ಗೃಹಿಣಿ ಆದ್ಕೊಂಡು ಎಷ್ಟೋ ಸರ್ತಿ ಮೇಲ್ಗಡೆ ವಿಮಾನ ಹಾರಾಡುವಾಗ ಇಷ್ಟು ಚಿಕ್ಕ ವಿಮಾನದಲ್ಲಿ ಎಷ್ಟು ಜನ ಹೋಗ್ತಿರ್ಬೋದು, ಹೇಗ್ ಹೋಗ್ತಿರ್ಬೋದು, ಫಾರಿನ್ ಹೇಗಿರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದೀವಿ. ಇದೇ ಮೋದಿಕೇರ್ ಅವಕಾಶ ತಗೊಂಡ್ಕೊಂಡು ಮಲೇಷ್ಯಾ ಟ್ರಿಪ್ ಕೂಡ ಕ್ವಾಲಿಫೈಡ್ ಮಾಡ್ಕೊಂಡ್ ಬಂದಿದೀವಿ ವಿತ್ ಫ್ಯಾಮಿಲಿ ಜೊತೆಗೆ. ನೋಡಿ, ಒಂದು ಅದ್ಭುತವಾದ ಅವಕಾಶ. ಒಬ್ಬ ಸಾಮಾನ್ಯ ಗೃಹಿಣಿ ಕೂಡ ಈ ರೀತಿ ಲಕ್ಷ ಇನ್ಕಮ್ ಪಡ್ಕೊಳ್ಳೋದ್ರ ಜೊತೆಗೆ ಕಾರು ಪಡ್ಕೋಬಹುದು, ಮಲೇಷ್ಯಾ ಟ್ರಿಪ್ ಕೂಡ ಮಾಡ್ಬೋದು, ಫಾರಿನ್ ಟ್ರಿಪ್ ಕೂಡ ಅಚೀವ್ಮೆಂಟ್ ಮಾಡ್ಕೋಬಹುದು ಅಂತಂದ್ರೆ ಕೇವಲ ಮೋದಿಕೇರ್ ಅವಕಾಶನಲ್ಲಿ ಮಾತ್ರ ಸಾಧ್ಯ. ಸಾಮಾನ್ಯ ಬ್ಯಾಕ್ ಗ್ರೌಂಡ್, ಯಾವುದೇ ರೀತಿ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಇಲ್ಲಿ ಕಲಿತೆ ಎಲ್ಲ ಮಾಡ್ಬೇಕಂತಿಲ್ಲ, ಕಲಿತಾ ಕೂಡ ಮಾಡ್ಬೋದು ಅಂತ ಒಂದು ಅದ್ಭುತವಾದ ವೇದಿಕೆ ಇದೆ. ಇವತ್ತು ನಾನೊಬ್ಳೆ ಪಡ್ಕೊಂಡಿದ್ದೀನ? ನೋ, ನನ್ನನ್ನ ನಂಬ್ಕೊಂಡ್ ಬಂದಂತ ಇವತ್ತು ಟೀಮ್ ಅಲ್ಲಿ 4 ಜನ ಕಾರ್ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಲಕ್ಷ ಇನ್ಕಮ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 50,000-60,000 ಪ್ಲಸ್ ಇನ್ಕಮ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಕುಟುಂಬದವರು. ಹೊರಗಡೆ ಸಾಧ್ಯ ಇದೆಯಾ?
ನಾನ್ ಪಡ್ಕೋಬಹುದು. ಒಬ್ಬ ಸಾಮಾನ್ಯ ಗೃಹಿಣಿ ನನ್ ಮೇಲೆ ನನ್ಗೆ ಕೂಡ ನಂಬಿಕೆ ಇದ್ದಿದ್ದಿಲ್ಲ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಎಜುಕೇಶನ್ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಬೆಳೆಸುವಂತ ಒಂದು ಅದ್ಭುತವಾದ ವೇದಿಕೆ ಇದೆ. ಒಂದು ಮೆಸೇಜ್ ಅನ್ನ ಹೇಳಿಕ್ ಇಷ್ಟ ಪಡ್ತೇನೆ. ಯಾಕಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬ ಹೆಣ್ಮಗಳಿದ್ದಾರೆ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಎಸ್ ಆ ಹೆಣ್ಮಗಳಿಗೆ ತನ್ನದೇ ಆದಂತ ಕನಸುಗಳಿದೆ. ಎಸ್ ಅವರ ಒಂದು ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ವೇದಿಕೆಯನ್ನು ಹುಡುಕಾಡ್ತಾ ಇದ್ದಾರೆ. ಒಂದು ಅದ್ಭುತವಾದ ವೇದಿಕೆ ಅಂತಂದ್ರೆ ನನ್ನ ಹೆಮ್ಮೆಯ ಮೋದಿಕೇರ್ ಅವಕಾಶ. ಇಲ್ಲಿ ತಮ್ಮ ಕನಸನ್ನ ನನಸು ಮಾಡುವುದರ ಜೊತೆಗೆ ಎಸ್ ಒಂದು ಫ್ಯಾಮಿಲಿಗೆ ಫೈನಾನ್ಸಿಯಲಿ ಫ್ರೀಡಮ್ ಅನ್ನು ಕೊಡುವಂತ ಒಂದು ಅದ್ಭುತ ವೇದಿಕೆ ಇದೆ. ಪ್ರತಿಯೊಬ್ರು ಕೂಡ ಎಸ್ ಈ ಒಂದು ಅವಕಾಶವನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಗುರುಗಳಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್ ಅದ್ರ ಜೊತೆಗೇನೆ ಎಸ್ ಈ ಒಂದು ಅಪಾರ್ಚುನಿಟಿನ ಎಲ್ಲರೂ ಕೂಡ ಯೂಸ್ ಮಾಡ್ಕೊಂಡು ತಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.